ನಮ್ಮ ಮನವಿಯನ್ನು ಕರ್ನಾಟಕ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ನಮ್ಮ ಗೃಹ ಖಾತೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ನಮ್ಮ ಮನವಿಯನ್ನು ಇವತ್ತು ಕಳಿಸಲು ಇಲ್ಲಿ ನಮ್ಮ ಖುದ್ದು ನಮ್ಮ ನ್ಯಾಯಾಲಯಕ್ಕೆ ನಮ್ಮ ವಕೀಲ ಸಂಘಕ್ಕೆ ಆಗಿರತಕ್ಕಂಥ ಉಪಸ್ಥಿತರಾಗಿರ್ತಕ್ಕಂಥ ಶ್ರೀಮತಿ ಬೆಳಗಾವಿ ಮೇಡಮ್ ಅವರಿಗೆ ಈ ನಮ್ಮ ವಕೀಲ ಸಂಘಕ್ಕೆ ಸ್ವಾಗತಿಸುತ್ತಾ ಇವತ್ತು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹಿತರಾಗಿರ್ತಕ್ಕಂಥ ಸಹೋದರ ಸೂರ್ಯವಂಶಿ ಸರ್ ಅವರೇ ಮತ್ತು ಅದೇ ರೀತಿ ಈಗ ತಾನೇ ಮಾತನಾಡಿದ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಸಾಮಾನ್ಯ ಜೀವನ ಯಾಕೆ ನಾವು ಇವತ್ತು ನ್ಯಾಯಾಲಯವನ್ನು ಬಹಿಷ್ಕಾರ ಮಾಡಿ ನಾವು ಹೋರಾಟ ಮಾಡಕತ್ತೀವಿ ಮನವಿ ಕೊಡಕತ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಸಹೋದರ ನ್ಯಾಯವಾದಿ ಭಾಳ ಸವಿಸ್ತರವಾಗಿ ಚೌರ ನ್ಯಾಯವಾದಿಗಳು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಬಹುಶಃ ಆ ವಿಷಯವನ್ನು ಮತ್ತೊಮ್ಮೆ ನಾನು ಪುನರಾವರ್ತನೆ ಮಾಡದೆ ಈಗ ಏನಾಗ್ಯದಪ್ಪ ಅಂತಂದ್ರೆ ಪೊಲೀಸರ ದುರ್ವರ್ತನೆ ಎಷ್ಟರ ಮಟ್ಟಿಗೆ ಆಗ್ಯದಂತಂದ್ರೆ ಸಾರ್ವಜನಿಕರು ಇರ್ಬೋದು, ಕಕ್ಷಿದಾರರು ಇರ್ಬೋದು, ಅಥವಾ ವಕೀಲರು ಇರ್ಬೋದು, ಅಥವಾ ಯಾರನ್ನೂ ಕೂಡ ರಾಜಕಾರಣಿಗಳನ್ನು ಹೊರತುಪಡಿಸಿ ಉಳಿದ ವರ್ಗದ ಯಾವುದೇ ವ್ಯಕ್ತಿಗಳನ್ನು ಯಾವ ರೀತಿ ನೋಡ್ಕೊತಾರೆ ಅಂದ್ರೆ ಭಾಳ ನಿಕೃಷ್ಟ ರೀತಿ ಒಳಗೆ ನೋಡ್ಕೊಳ್ಳುವಂಥದ್ದು. ರಾಜಕಾರಣಿಗಳು ಅವ್ರ ಜೊತೆ ಇದ್ದರೆ ಸಾಕು ಮುಗಿದೋಯ್ತು ಅನ್ನೋ ರೀತಿ ಒಳಗೆ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇರೋದ್ರಿಂದ ನಾವೇನು ಮಾಡಿದೆವು ಅಂತಂದ್ರೆ PC ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ವಿಜಯಂತ್ರಿ ಅವ ಏನು ಮಾಡ್ತಾನಂದ್ರೆ ಇಡೀ ಸಿಂದಗಿ ನ್ಯಾಯಾಲಯದ ನ್ಯಾಯವಾದಿಗಳಿಗೆ ಏನೂ ನಾಲೆಜ್ ಇಲ್ಲ ಅನ್ನೋ ರೀತಿ ಒಳಗೆ ಮಾತನಾಡಿದ ಅಲ್ಲದೇ ಸಹಿತ ನಮ್ಮ ನ್ಯಾಯಾಲಯಕ್ಕೆ ಧಕ್ಕೆ ಬರುವ ರೀತಿ ಒಳಗೆ ಏನು ನ್ಯಾಯಾಲಯ ನಿಂದನೆ ಮಾಡುವ ರೀತಿ ಒಳಗೆ ನ್ಯಾಯಾಂಗದ ಬಗ್ಗೆನೇ ಏನು ತನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಸುಮಾರು ಒಂದೂವರೆ ಪೇಜ್ ಮೇಲೆ ಹೆಚ್ಚಿಗೆ ಟೈಪ್ ಮಾಡಿ ಅದು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳಿಗೆ ಪ್ರಸಾರ ಮಾಡಿ ಮತ್ತು ನಮ್ಮ ಜುಡಿಷಿಯಲ್ ಇಲಾಖೆಗೂ ಕೂಡ ಪ್ರಸಾರ ಮಾಡಿ ಒಂದು ನ್ಯಾಯಾಂಗದ ನಿಂದನೆಯನ್ನು ಮಾಡಿದ್ದ ಘಟನೆಯನ್ನು ನಾವು ಖಂಡಿಸಿ ನಾವು ಏನು ಮಾಡಿದೆವಪ್ಪ ಅಂತಂದ್ರೆ ನಾವು ನ್ಯಾಯವಾದಿಗಳು ಏನದಲ್ಲ ಸ್ಮೂತಾಗಿ ಹೊರ ಮಾಡುವಂಥವ್ರು, ಯಾವುದೇ ರೀತಿಯಿಂದ ಉಳುಕಿದವರೆಲ್ಲ ವಿಡಿಯೋ ಮಾಡಿ ಆಡಿಯೋ ಮಾಡಿ ಏನು ಪೊಲೀಸರಲ್ಲಿ ಅಥವಾ ಇನ್ನಿತರ ಇಲಾಖೆ ಅದನ್ನು ಬಗ್ಗಿಸುವಂಥ KRS ಪಾಟೀಲ್ ಉಳುಕಿದ ಮಾಧ್ಯಮದ ಮಿತ್ರರು ಸಹಿತ ಭಾಳ ಪ್ರಾಮಾಣಿಕವಾದಂಥ ನಾವೆಲ್ಲ ಕೆಲಸ ಮಾಡ್ತಿರ್ತೀರಿ. ಅವರ ಏನು ದುಷ್ಟ ವರ್ತನೆ ವಿರುದ್ಧ ನಾವು ಕೂಡ ನಮ್ಮ ಕೆಲಸದಲ್ಲಿ ಇದ್ದರೂ ಸಹಿತ ಅದು ನೋಡಿ ನಾವು ಖುಷಿ ಪಡ್ತೀವಿ. ಅಂದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ, ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಯ ವಿರುದ್ಧ ತಾವೆಲ್ಲ ಸತತವಾಗಿ ಹೋರಾಟ ಮಾಡ್ತೀರಿ ಅಂತೇಳಿ ನಾವು ಖುಷಿ ಪಟ್ಟರೂ ಸಹಿತ ನಾವು ಈ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ನಮಗೆ ಹೊರಗೆ ಹೋಗಲಿಕ್ಕೆ ಆಗಲಿದ್ರು ಸಹಿತ ನಮ್ಮ ಕೈಲಿದ್ದಷ್ಟು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ನಮ್ಮ ಉದ್ಯೋಗದಾಗ ನಾವು ಏನು ಮಾಡ್ಕೊತ ಬಂದೀವಿ. ತಾವು ನ್ಯಾಯಾಲಯದ ಹೊರಗಡೆ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ತಾವೇನೆಲ್ಲ ಮಾಧ್ಯಮದ ಮಿತ್ರರು ಹೋರಾಟ ಮಾಡ್ತೀರಿ. ತಮ್ಮ ಹೋರಾಟಕ್ಕೆ ಧನ್ಯವಾದ ಹೇಳೋದ್ರ ಜೊತೆಗೆ ಇವತ್ತೇನದ ನಮ್ಮ ಚೌರ ನ್ಯಾಯವಾದಿಗಳು ಮಾತಾಡಿದರು, ಏನು ಪರಮ ಭ್ರಷ್ಟ ಪೊಲೀಸ್ ಇಲಾಖೆ ನಾವು ಯಾರಿಗೆ ಆರೋಪ ಮಾಡಾಕತ್ತೀವಿ ಅವರೇ ಭ್ರಷ್ಟತೆಯನ್ನು ನಾವು ಅಂದಿಲ್ಲ. ಯಾಕಂದ್ರೆ ಏನೋ ಭ್ರಷ್ಟ ಆದರೂ ಇಲ್ಲೋ ಗೊತ್ತಿಲ್ಲ. ಆದರೆ 95% ಮಾತ್ರ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟರಿಂದ ತುಂಬಿದ, ಉಳಿದ ಡಿಪಾರ್ಟ್ಮೆಂಟ್ನಾಗೂ ಭ್ರಷ್ಟರಿಂದ ತುಂಬಿದಂಥ ಈ ಕೆಟ್ಟ ವ್ಯವಸ್ಥೆ ಇದ್ದರೂ ಸಹಿತ ನಾವು ನಮ್ಮ ಪಾಡಿಗೆ ನಾವು ಇದ್ದೀವಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಇದ್ದೀವಿ. ಇದ್ರೂ ಸಹಿತ ನಮ್ಮ ನ್ಯಾಯವಾದಿಗಳ ಬಗ್ಗೆ, ನ್ಯಾಯಾಂಗದ ಬಗ್ಗೆ ಈ ರೀತಿ ಅಗೌರವವಾಗಿ ಮಾತನಾಡೋದು ನಾವು ಯಾವ ಕಾರಣಕ್ಕೂ ಸಹಿಸಲು ತಯಾರಿಲ್ಲ. ಇದೇ ಕಾರಣಕ್ಕೆ ನಾವು ಏನು ಮಾಡಿದೆವಪ್ಪ ಅಂತಂದ್ರೆ ಸ್ಮೂತಾಗಿ ಹೋರಾಟ ಮಾಡಬೇಕು. ಉಳಿದವರು ಹೋರಾಟ ಮಾಡಿದಾಗ ಒಮ್ಮೆ ನಾವು ಸ್ಟೆಪ್ ಹೆಚ್ಚಿಗೆ ತೊಗೋಬಾರ್ದು ಅನ್ನೋ ರೀತಿ ಒಳಗೆ ನಾವು ಸಂಬಂಧಪಟ್ಟ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾತಾಡಿದಾಗ ಅವ್ರು ಚರ್ಚೆಗಳ ಮರ್ಡರ್ ಕೇಸಲ್ಲಿ ನಾವು ಇನ್ವೆಸ್ಟಿಗೇಷನ್ ಇದ್ದಿದ್ರಿ, ನಮ್ಮ SIR ಕಳಿಸಿದೆ ಅಂತಂದಿದ್ದಕ್ಕೆ ನಿನ್ನೆ ಕೂಡ SIR ಇಲ್ಲಿ ಬಂದಿದ್ದರು. ಅದು ಬಂದು ಇವತ್ತು 10 ಗಂಟೆಗೆ ನಾವು ಸುಪ್ರೀಂ ಆಫೀಸರ್ ಜೊತೆ ಮಾತಾಡಿ ಅವ್ರಿಗೆ ಕರ್ಕೊಂಡು ಬಂದು ಅಥವಾ ಯಾವ ವಿಜಯಂತ್ರಿ ಕರ್ಕೊಂಡು ಬಂದು ಅದಕ್ಕೆ ಸರಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಇಲ್ಲಿ ಹೇಳಿ ಬಂದವರು ಅವ್ರು ಇವತ್ತಿನ ತನಕ ನಮ್ಗೆ ಈ ಟೈಮ್ ತನಕ ಕೂಡ ಯಾವುದೇ ರೀತಿಯಿಂದ ಸಂಪರ್ಕ ಇಲ್ಲ, ನಮ್ಗೆ ಯಾವುದೇ ರೀತಿಯಿಂದ ಫೋನ್ ಹಂಚಿಲ್ಲ. ಅಟ್ಲೀಸ್ಟ್ ಫೋನ್ ಹಂಚಿ ಅವ ವಿಜಯಂತ್ರಿ ತಪ್ಪು ಮಾಡಿದ್ರೆ ನಾ ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳೋದರೇ ಆಗಲಿ ಅಥವಾ ಅವ್ನಿಗೆ ಕರೆಸ್ತೀನಿ ಅನ್ನೋದರೇ ಆಗಲಿ ಒಂದು ಒಳ್ಳೆಯ ಒಂದು ಸ್ಪಂದನೆ ಇರ್ತದೆ. ಅವ್ರಿಗೆ ನಮ್ಗೆ ಒಂದು ಬಿಲ್ಡರ್ ನಂಟು ಇರ್ತದೆ. ಆ ರೀತಿ ಒಳಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ದೇನೆ ನಮ್ಮ ಸಭೆಯಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನು ಅವರು ಭಾಳ ಅತಿಶಯವಾಗಿ ಮಾತಾಡೋದ್ರಿಂದ ನಮ್ಮ ವಕೀಲರಿಗೆ ಮನನೊಂದು ಮತ್ತು ಅವರು ರಿಪ್ಲೈನೂ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಏನು ಮಾಡಿದೆವಪ್ಪ ಅಂತಂದ್ರೆ ನಾವು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ದೂರ ಉಳಿದು ಇವತ್ತು ನಮ್ಮ ಸಂಘದಲ್ಲಿ ಬೆಳಗ್ಗೆ 11 ಗಂಟೆಗೆ ನಾವೆಲ್ಲ ಸಭೆ ಮಾಡಿ ಒಂದು ತೀರ್ಮಾನವನ್ನು ಮಾಡಿ ನಾವು ಏನು ಮಾಡೀವಿ ಅಂದರೆ ಈ ಸಲ ಗಟ್ಟಿ ಅನೇಕ ನಮ್ಮ ರಾಜ್ಯದಲ್ಲಿ ಪೊಲೀಸರ ಮಧ್ಯದೊಳಗೆ ಮತ್ತು ವಕೀಲರ ಮಧ್ಯದೊಳಗೆ ಘಟನಾವಳಿ ನಡ್ಕೋತೇ ಅದಾವ. ಒಂದು ರೀತಿ ಒಂದು ಸಿವಿಲ್ ವಾರ್ ಇದ್ದಂಗೆ ನಮಗೆ ಅವರಿಗೆ ಮತ್ತು ಇನ್ನೊಂದು ಪೊಲೀಸರಿಗೆ ಮಾಧ್ಯಮದ ಜೊತೆನೂ ಪೊಲೀಸರು ಕಿರಿಕಿರಿ ಇದ್ದಿದ್ದೆ.
ಈ ಒಂದು ಗಟ್ಟಿ ನಿರ್ಧಾರ ಮಾಡಿ ಏನು ಮಾಡೀವಿ ನಾವು ಗೌರವಿತ ರಾಜ್ಯಪಾಲರಿಗೆ ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಅವರಿಗೆ, SP ಅವರಿಗೆ, ಡೈರೆಕ್ಟರ್ ಜನರಲ್ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರವರಿಗೆ ಇವತ್ತು ನಾವು ಲೆಟರ್ ಬರಲಿಕ್ಕಿದ್ದೀವಿ. ನಮ್ಮದು ಬೇಡಿಕೆ ಏನದಪ್ಪ ಅಂತಂದ್ರೆ, ಏನು ಆರೋಪಿಗೆ ಒಂದು ಕಾಯ್ದೆ ಇದೆ, 24 ತಾಸು ಒಳಗಡೆ ಆರೋಪಿ ಇರಲಿ ಅಥವಾ ಕಂಪ್ಲೇಂಟ್ ಆಗಿರಲಿ ಅದು FIR ಮತ್ತು ಆರೋಪಿಗೆ ಸಮೀಪದ ನ್ಯಾಯಾಲಯಕ್ಕೆ ಕೊಡ್ಬೇಕಂತದ. 24 ತಾಸು ಎದಕ್ಕೆ ಕೊಟ್ಟಾರಪ್ಪ ಅಂತಂದ್ರೆ, ಇನ್ನು ನಮ್ಮದು ಏನು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳದಾವ, ಗುಡ್ಡಗಾಡ ಪ್ರದೇಶ ಇರ್ತಕ್ಕಂಥ ಜಿಲ್ಲೆಗಳು ಇರ್ತಕ್ಕಂಥದ್ದು ಸಮೀಪದ ನ್ಯಾಯಾಲಯಕ್ಕೆ ಹೋಲಕ್ಕೆ ಅವರಿಗೆ ಆಗೋದಿಲ್ಲ, ನ್ಯಾಯಾಲಯ ದೂರ ಇರ್ತಾವ. ಅಂಥ ಸಂದರ್ಭದಾಗ 24 ತಾಸು ಅಂತೇಳಿ ಮಿನಿಮಮ್ ಮಾಡ್ಯಾರ. ಅದು ನಮ್ಮ ಸಿಂದಗಿ ಪೊಲೀಸರಿಗೆ ಏನು 24 ತಾಸು ಅಂತೇನಿಲ್ಲ. ಯಾಕಂತಂದ್ರೆ ಬರೀ ಒಂದು ಕೂಗಳತೆಯಲ್ಲಿ ಇರ್ತಕ್ಕಂಥ ನಮ್ಮ ನ್ಯಾಯಾಲಯ 24 ತಾಸು ಇದ್ದಿದ್ದು ಮ್ಯಾಕ್ಸಿಮಮ್. ಅದು ಅಂಥ ಸಿಚುವೇಶನ್ ಇರಬೇಕು. ಭಾಳ ಗಂಭೀರ ಏನು ದೊಂಬೆ ಗೆಲ್ಲಬೇಕು ಓಡಿಸಿ ಅಂದಾಗ ಆಗಿರ್ತದೆ. ಬೇರೆ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ ಇಲ್ಲಿ ಬರೋದಾಗಿಲ್ಲ ಅಂತ ಅನ್ನೋ ಕಾರಣಕ್ಕೆ 24 ತಾಸು ಕೊಟ್ಟರೂ ಸಹಿತ ಈ ಆರೋಪಿಗೆ ನಮ್ಮ ಮಾಹಿತಿ ಪ್ರಕಾರ ಏನದಪ್ಪ ಅಂತಂದ್ರೆ, ಈ ಆರೋಪಿ ಬಬ್ಲೇಶ್ವರು ಅಂತ ನಾವು ಕೇಳಿದ್ವಿ. ಈ ಪ್ರಕರಣಕ್ಕೆ ಇದ್ದಂಥದ್ದು ಅದು ಏನು ಕ್ರೈಮ್ ನಂಬರ್ 186/20 ಇದು ತಮ್ಮ ಕಾಪಿ ಕೊಟ್ಟರಲ್ಲಿ ಅದರ ಬರ್ದೀವಿ ನಾವು. ಆದರೆ ಇವನಿಗೆ ಆಲ್ಮೇಲೆ ಪೊಲೀಸ್ ಸ್ಟೇಷನ್ದಲ್ಲಿ ಸುಮಾರು 2 ದಿನ ಮೊದಲೇ ಇಟ್ಟರಂತ ಸುದ್ದಿ. ಅದರ ನಂತರ ಸುಮಾರು ಇಲ್ಲಿ 2 ದಿನ ನಮ್ಮ ಸಿಂದಗಿ ಪೊಲೀಸ್ ಠಾಣೆ ಒಳಗೆ ಇಟ್ಟು ವಿಚಾರಣೆ ಮಾಡ್ಯಾರ. ನಮ್ಮದು ಏನದಪ್ಪ ಅಂತಂದ್ರೆ, ವಿಚಾರಣೆ ಮಾಡ್ಲಿಕ್ಕೆ ನಮ್ದು ಯಾವುದೋ ಹಸ್ತಕ್ಷೇಪ ಇಲ್ಲ. ವಿಚಾರಣೆ ಮಾಡ್ಲಿಕ್ಕೆ ಅದರದೇ ಆದಂಥ ಕಾಯ್ದೆ ಕಾನೂನುಗಳದಾವ. ಅವನಿಗೆ ಆರೋಪಿಗೆ ಪ್ರೊಡ್ಯೂಸ್ ಮಾಡಬೇಕು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ನಿಂದ ಏನದಪ್ಪ ಅಂತಂದ್ರೆ ಅವರು ಪೊಲೀಸ್ ಕಸ್ಟಡಿ ತೊಗೊಳ್ಳಿ, ಎನ್ಕ್ವೈರಿ ಮಾಡೋದು ಅವಶ್ಯಕತೆ ಅದ. ಇನ್ನಿತರ ಕೆಲವೊಂದು ಮಾಹಿತಿ ಅವನಿಂದ ಕಲೆಕ್ಟ್ ಮಾಡಬೇಕಾಗ್ಯದ, ಅಥವಾ ಮುದ್ದೆ ಮಾಲ್ ಕಲೆಕ್ಟ್ ಮಾಡಬೇಕಾಗ್ಯದ, ಅಥವಾ ಇನ್ನಿತರ ಏನಾರೇ ಕಾರಣ ಇತ್ತು ಅಂತಂದ್ರೆ ಅವರು ನಮ್ಮ ನ್ಯಾಯಾಲಯದ ಗಮನಕ್ಕೆ ತಂದು ನ್ಯಾಯಾಲಯದ ಮುಂದೆ ಆರೋಪಿಗೆ ಹಾಜರು ಮಾಡಿ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಕೊಟ್ಟು ನಮಗೆ ಪೊಲೀಸ್ ಕಸ್ಟಡಿ ಬೇಕು ಅಂತೇಳಿ ಕಸ್ಟಡಿ ತೊಗೊಂಡು ಅದು ಸಮಂಜಸ ಅನಿಸಿದ್ರೆ ನ್ಯಾಯಾಲಯ ಕಸ್ಟಡಿಯನ್ನು ಮಂಜೂರು ಮಾಡ್ತದೆ. ಅವಾಗ ಅವ್ರು ಕಸ್ಟಡಿ ತೊಗೊಂಡು ಎನ್ಕ್ವೈರಿ ಮಾಡಲಿ, ಅದು ಇರ್ತಕ್ಕಂಥದ್ದು ಪದ್ಧತಿ. ಆದರೆ ಅವು ಎಲ್ಲವನ್ನ ಗಾಳಿಗೆ ತೋರಿರ್ತಕ್ಕಂಥ ಈ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಮತ್ತು ನಮ್ಮ ವಕೀಲರ ಮೇಲೇ ನ್ಯಾಯಾಲಯದ ಮೇಲೇ ಆರೋಪ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ನಾಗ ಬಿಟ್ಟು ಭಯಂಕರ ದೊಡ್ಡ ಹೆರೋಜಿಮ್ ಮಾಡಿದಂಥವ್ರು. ಅವರು ಯಾವ ಕಸ್ಟಡಿಗೆ ಇದ್ದಾವ ಹೇಳಿದ್ರಪ್ಪ ಅಂತಂದ್ರೆ, ನಮ್ಮ ಸರ್ಕಲ್ ನಮ್ಮ SI ಅವರ PSI ಅವರ ಕಸ್ಟಡಿಗೆ ಅಲ್ಲಿ ಇರ್ತಕ್ಕಂಥದ್ದವ. ಯಾವಾಗ ಕಾನೂನು ಅವರು ಗಾಳಿಗೆ ತೋರಿಸಿ ಒಬ್ಬ ಆರೋಪಿಯನ್ನು ಇಷ್ಟು ನಿಕೃಷ್ಟವಾಗಿ ನಡೆಸ್ಕೋತಾರಂತಂದ್ರೆ, ಅವ್ರ ವಿಷಯದಾಗ ನಾವೇನು ಮಾಡಕತ್ತೀವಿ ಅಂತಂದ್ರೆ, ಇವತ್ತು ಅಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾ ಅದಾವ. ನಾವು ಆಲ್ಮೇಲ ಮತ್ತು ಸಿಂದಗಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆಯ CC ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ರೆಕಾರ್ಡದ ಫುಟೇಜ್ಗಳನ್ನು ಸಹಿತ ನಾವಿವತ್ತು ಮಾಹಿತಿ ಹಾಕಿ ಕಾಯ್ದೆಗಳಿಗೆ ಕೊಡೋಕೆ ಅಪ್ಲಿಕೇಶನ್ ಕೊಟ್ಟಿವಿ. ಅದು ಎಲ್ಲ ತೊಗೊಂಡು ಇವತ್ತು ನಾವೇನು ಮನವಿ ಕೊಟ್ಟಿವಿ, ಈ ಮನವಿಯನ್ನು ಮನ್ನಿಸಿ ಆ ಸಂಬಂಧಪಟ್ಟ ಭಜೇಂದ್ರಿ PC ಇರ್ಬೋದು ಅಥವಾ PSI ಇರ್ಬೋದು, ಇವರು ಇಬ್ಬರ ಮೇಲೆ ಆ್ಯಕ್ಷನ್ ಅಂದ್ರೆ ನಾವು ಸಸ್ಪೆಂಡ್ ಆಗಬೇಕು ಅಂತ ನಮ್ಮ ಬೇಡಿಕೆ ಅದ. ಬಹುಶಃ ಇದು ನಮ್ಮ ಹೋರಾಟ ತಾರ್ಕಿಕ ಅಂತ್ಯ ಮುಟ್ಟುವರೆಗೂ ನಾವು ಬಿಡುವುದಿಲ್ಲ. ಇದ್ರ ಮೇಲೆ ಏನು ಆ್ಯಕ್ಷನ್ ಆಗ್ತದೆ ನಮ್ಮ ಸೋದರು ಹೇಳಿದ್ರು ಒಂದು 7 ದಿನ ಅಂತೇಳಿ. ಅಕಸ್ಮಾತ್ 7-8 ದಿನದಾಗ ಇದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ಆಗಲಿಲ್ಲ ಅಂತಂದ್ರೆ ನಾವು ನ್ಯಾಯಾಲಯದ ಕಾರ್ಯಕಲಾಪವನ್ನು ಬಹಿಷ್ಕರಿಸಿ ನಾವು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ದೂರ ಉಳ್ಕೊಂಡು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಥವಾ ಎಲ್ಲೇ ನಾವು ಟೆಂಟ್ ಹಾಕಿ ಪೂರ್ಣ ನ್ಯಾಯ ಸಿಗೋವರೆಗೂ, ಇವ್ರಿಗೆ ಸಸ್ಪೆಂಡ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಹಿಂಜರೆಲ್ಲ ತಿಳ್ಕೊಂಡು ಇವತ್ತು ತಮ್ಮೆಲ್ಲ ಮಾಧ್ಯಮದ ಮಿತ್ರರ ಮೂಲಕ, ನಮ್ಮ ಮೇಡಮ್ ಅವರು ಉಪತಹಸೀಲ್ದಾರರ ಮೂಲಕ ಇಡೀ ಸರ್ಕಾರಕ್ಕೂ, ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ, ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರಿಗೂ ಮತ್ತು SP ಅವರಿಗೂ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಅಧಿಕಾರಿ ವರ್ಗ ಇರಲಿ, ರಾಜಕಾರಣಿಗಳಿರಲಿ, ಅವ್ರಿಗೆಲ್ಲರಿಗೂ ನಾವು ಭಾಳ ಗಂಭೀರ ಎಚ್ಚರಿಕೆ ಕೊಡ್ತೀವಿ. ಅಕಸ್ಮಾತ್ ಇದು ಏನು ಸುಮ್ಮನೆ ಅಪ್ಲಿಕೇಶನ್ ಕೊಟ್ಟಾರ ಇದು ಏನೋ ಆಗ್ತದೆ ಅನ್ನೋ ರೀತಿ ಒಳಗೆ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರು ಅಂತಂದ್ರೆ ಭಾಳ ಗಂಭೀರವಾದಂಥ ಪರಿಣಾಮ ಅವರು ಎದುರಿಸಬೇಕಾಗ್ತದೆ.